بسم الله الرحمن الرحيم والضحى والليل إذا سجى ما ودعك ربك وما قلى وللآخرة خير لك من الأولى ولسوف يعطيك ربك فترضى ألم يجدك يتيما فآوى ووجدك ضالا فهدى ووجدك عائلا فأغنى فأما اليتيم فلا تقهر وأما السائل فلا تنهر وأما بنعمة ربك فحدث. हमें ऐसा कल जाना ओके वो कब्रिस्तान के चेहरे ಇಲ್ಲಾರ್ದೆ ನಾವು ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ. ಅರಿವನ್ನು ಇಟ್ಕೊಂಡೆ ನಾವು ಕಾರ್ಯವನ್ನು ನೆರವೇರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನು ಇವತ್ತು ವಫಲ್ಲಿ ನಡೆಯುವಂಥ ಘಟನೆಗಳ ಬಗ್ಗೆ ನನಗೆ ಗಮನಕ್ಕೆ ತಂದಿದ್ದಾರೆ. ಖಂಡಿತವಾಗಿ ಅದರ ಕುರಿತು ನಾನು ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಯಾವ ಅಧಿಕಾರಿಗಳು ಏನೇ ತಪ್ಪು ಮಾಡಿದರೂ ಕೂಡ ಅವ್ರಿಗೆ ನಾವು ಸೂಚನೆಯನ್ನು ನೀಡಬೇಕಾಗತ್ತೆ, ಅವರಿಗೆ ಸಲಹೆಗಳನ್ನು ಕೊಡಬೇಕಾಗತ್ತೆ. ತಪ್ಪು ಮಾಡಿದ್ರೆ ತಪ್ಪು ಮಾಡಬಾರ್ದು ಅಂತೇಳಿ, ಭ್ರಷ್ಟಾಚಾರ ಆಗಿರ್ಬೋದು, ಏನೋ ದುಡ್ಡು ವಿಚಾರದಲ್ಲಿ ಕೂಡ ಅವರು ನಮ್ಮ ವಕಫ್ನ CEO ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಗಮನಕ್ಕೆ ತಂದರು. ಅದನ್ನು ಖಂಡಿತವಾಗಿ ನಾನು ಮಾತಾಡ್ತೀನಿ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲಾ ವಕ್ಫ್ ಅಧಿಕಾರಿ ಏನು ಮದರ್ ಪಟೇಲ್ ಅವರು ಮಾತಾಡಿದೆ. ನಾನು ದುಡ್ಡು ಬಿಡುಗಡೆ ಆಗಿದೆ ಅಂತಪ್ಪ, ನೀವು ಯಾಕೆ ಬಂದಿಲ್ಲ ಅಂತ ಕೇಳಿ. ಸರ್ಕಾರಿ ಕಾರ್ಯಕ್ರಮ, ಸರ್ಕಾರದ ಅನುದಾನ ಇರಬೇಕು ಅವರು. ಆ ಒಂದು ನಿಟ್ಟಿನಲ್ಲಿ ನಾನು ಅವ್ರಿಗೆ ಮಾತಾಡಿದೆ. ಬಹುತೇಕ ನಾನು ನಿನ್ನೆನೇ ತಿಳಿಸ್ಬೇಕಾಗಿತ್ತು, ನೀವು ತಿಳಿಸಿರಿ ಅಂತೇಳಿ ನಾನು ಭಾವಿಸಿ ಅವ್ರಿಗೆ ಮಾತಾಡಿದೆ. ಆದರೂ ಅವ್ರು ಇರಬೇಕಾಗಿತ್ತು, ಅಧಿಕಾರಿಗಳು ಬರಬೇಕಾಗಿತ್ತು. ಆದರೂ ಕೂಡ ಇವತ್ತು ರಜಾ ಇರೋದ್ರಿಂದ ಏನು ಆಯ್ತವಾರ ಸಂಡೇ, ಅದಕ್ಕೆ ಅವ್ರಿಗೆ ಅನಾನುಕೂಲ ಆಗಿರಲಿಲ್ಲ, ಅವರು ಬಂದಿಲ್ಲ. ಆದರೂ ಕೂಡ ಇವತ್ತು ಸರ್ಕಾರದ ಒಂದು ಅಧಿಕಾರಿಯಾಗಿ ಅವರ ಕರ್ತವ್ಯ ಆ ಕಾರ್ಯವನ್ನು ನೆರವೇರಿಸುವಂಥದ್ದು. ಇವತ್ತೇನು ತಾವು ಭೂಮಿ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿ ಪ್ರಾರಂಭಿಸ್ತೀವಿ. ಇದಕ್ಕೆ 1 ಕೋಟಿ ರೂಪಾಯಿ ವೆಚ್ಚವನ್ನು ತಾವು ಬಯಸಿದ್ದೀವಿ. ಖಂಡಿತವಾಗಿ ಈ 2025ನೇ ಸಾಲಿನಲ್ಲಿ ಬಹುತೇಕ ನಾನು ಮಾನ್ಯ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮತ್ತು ವಕ್ಫ್ ಅಧ್ಯಕ್ಷರ ಜೊತೆ ಮಾತಾಡಿ ಅದರ ಸಂಪೂರ್ಣ ಅನುದಾನವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ವರ್ಷದಲ್ಲೇ ಎಷ್ಟು ಸಾಧ್ಯ ಇದೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು, ಯಾಕಂದರೆ ಇದು ರಕ್ಷಣೆ ಮಾಡೋದು ಅಷ್ಟೇ ಅವಶ್ಯಕತೆ ಇರುತ್ತೆ. ಯಾಕಂದರೆ ಸರ್ಕಾರದ ಆಸ್ತಿ ಸರ್ಕಾರ ರಕ್ಷಣೆ ಮಾಡಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ 1 ಕೋಟಿ ಅನುದಾನವನ್ನು ಅದನ್ನು ತರುವಂಥ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ. ಶೀಘ್ರದಲ್ಲೇ ಈ ಏನು 20 ಲಕ್ಷ ರೂಪಾಯಿ ಮೊದಲೇ ಕಂತಿನ ಅನುದಾನ ಇದೆ, ಅದನ್ನು ತಕ್ಷಣ ಬಿಡುಗಡೆ ಮಾಡಿಸಿ ಈ ಕಾಮಗಾರಿಯನ್ನು ಪ್ರಾರಂಭಗೊಳಿಸೋಣ, ಇದನ್ನು ಮುಗಿಸುವಂಥ ಕೆಲಸ ಕೂಡ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಅನೇಕ ವಿಚಾರಗಳನ್ನು ಅಧ್ಯಕ್ಷರು ಮಾತಾಡಿದ್ದಾರೆ. ನಾವು ಅವರು ಕೂಡ ಚರ್ಚೆ ಮಾಡ್ತೀವಿ. ಎಲ್ಲೆಲ್ಲಿ ತಪ್ಪು ನಡೆದಿರೋ ಅವರು ಸರಿಪಡಿಸುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ. ಯಾಕಂದರೆ ಕೆಲವಷ್ಟು ತಪ್ಪುಗಳು ನಡೆಯೋದು ಸಹಜ, ನಡೆದೇ ನಡೀತಾ. ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ, ಸತ್ಯವನ್ನೇ ಮಾತಾಡ್ತಾರೆ, ಅದ್ರಾಗ ಏನಿಲ್ಲ. ತಪ್ಪು ಕಂಡಿದ್ದನ್ನು ಅದನ್ನ ಅವರು ಇಟ್ಕೊಳ್ಳಾರ್ದ, ಮನಸ್ಸಲ್ಲಿ ಇಟ್ಕೊಳ್ಳಾರ್ದ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಅದನ್ನು ತಿಳಿಸುವಂಥದ್ದು ಅವರ ಹುಟ್ಟುಗುಣ. ಆ ಹುಟ್ಟುಗುಣಕ್ಕೆ ನಾವು ಮೆಚ್ಚಬೇಕು. ಯಾಕಂದರೆ ಎಲ್ಲರ ಹತ್ರನೂ ಆ ಶಕ್ತಿ ಇರೋದಿಲ್ಲ. ಆ ಕೊಟ್ಟಂಥವರ ಶಕ್ತಿಯನ್ನು ನಾವು ಬೆಂಬಲಿಸ್ಬೇಕಾಗತ್ತೆ. ಆ ಶಕ್ತಿಯನ್ನು ನಾವು ಇವತ್ತು ಎಲ್ಲರೂ ಕೂಡಿ ಅವರ ಮಾತನ್ನು ನಾವು ಗಮನ ಇಟ್ಟು ಕೇಳಿ ಅದನ್ನು ನಡೆಸುವಂಥ ಕೆಲಸ ಮಾಡಬೇಕಾಗತ್ತೆ. ಅದು ಖಂಡಿತವಾಗಿ ಮಾಡೇ ಮಾಡ್ತೀವಿ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಅದಾವೆ. ಬಹುತೇಕ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅಬ್ದುಲ್ ಹಕೀಮ್ ಅವರು ಕೂಡಿ ಏನೊಂದು ದೊಡ್ಡ ನಮ್ಮ ಶೇಷ ಮುತ್ತುಜ ಖಾದ್ರಿಯವರ ಒಂದು ಸಮುದಾಯವಾಗಿ ಅದಕ್ಕೂ ಕೂಡ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಎಸ್ಟಿಮೇಟ್ ಆಗಿದೆ. ಈಗಾಗಲೇ ಈ ನಿಲ್ಕಲ್ನಲ್ಲಿ ನಾವು ಶಾದಿ ಮಾಲಿಗೆ
ಏನು 25 ಲಕ್ಷ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ವಿ. ಅದರಲ್ಲಿ ಈಗಾಗಲೇ ದುಡ್ಡು 75 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಆ ಕಾಮಗಾರಿ ಕೂಡ ಪ್ರಾರಂಭ ಆಗಿದೆ. ಇನ್ನು ತಾಲೂಕಿನಲ್ಲಿ ಅನೇಕ ಸಮುದಾಯಗಳು ಭವನಗಳು ಕೂಡ ಪ್ರಾರಂಭ ಆಗಿದೆ. ಅನೇಕ ಕಾರ್ಯಗಳು ಕೂಡ ನಡೀತಾ ಇದೆ. ಇನ್ನು ಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮುದಾಯಕ್ಕೆ ಅನುದಾನವನ್ನು ತಂದು ಏನೇನು ಅಭಿವೃದ್ಧಿಪಡಿಸೋದಕ್ಕೆ ಇವತ್ತು ಸಾಧ್ಯ ಇದೆ ಆ ಎಲ್ಲವನ್ನು ಕೂಡ ನಾನು ಖಂಡಿತವಾಗಿ ನಿಮ್ಮ ಮನೆಯವನಾಗಿ ನಾನು ನೆರವೇರಿಸುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಭೂಮಿ ಪೂಜೆ ಮತ್ತು ನಮ್ಮ ಬಬ್ಲು ಅವರು ಇದೀಗ ತಾನೇ ಹೇಳಿದ್ರು ಒಂದು ರಸ್ತೆ ಆಗಬೇಕು ಅಂತ ಹೇಳಿ. ಈ ರಸ್ತೆ ಬಹುತೇಕ ಈಗಾಗಲೇ ಮಕ್ಕಳು ಲೇಔಟ್ ಆಗಿದ್ದಾವೆ, ಇಲ್ಲಿ ಬಡಾವಣೆಗಳಾಗ್ಯಾವ. ಆ ರಸ್ತೆಯನ್ನು ಕೂಡ ನಾನು ತಕ್ಷಣ ನಮ್ಮ ನಗರಸಭೆ ಅನುದಾನದಲ್ಲಿ ಹಾಕ್ಕೊಂಡು ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಮುಗಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತು